ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ಎಲ್ಲರೂ ಚೆನ್ನಾಗಿದ್ದೀರಾ? ನನ್ನ ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಕ್ರಿಸ್ತನಲ್ಲಿ ನಂಬುತ್ತೇನೆ. ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದಲ್ಲಿ ಯೇಸಪ್ಪ ನಮ್ಮೊಟ್ಟಿಗೆ ಏನು ವಾಗ್ದಾನ ಕೊಟ್ಟು ನಮ್ಮನ್ನು ಧೈರ್ಯಪಡಿಸ್ತಾರೆ ಬನ್ನಿ ನೋಡೋಣ. ಯೆರೆಮೀಯ ಬರೆದಂಥ ವಾಕ್ಯದಲ್ಲಿ, ಯೆರೆಮೀಯ ಬರೆದಂಥ ಪುಸ್ತಕದಲ್ಲಿ 29ನೇ ಅಧ್ಯಾಯ 11ನೇ ವಚನ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನು ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಯೋಚನೆಗಳೇ. ಆಮೇನ್, ಹಲ್ಲೆಲೂಯ. ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ನೀವು ತುಂಬ ದಿನದಿಂದ ನಿರೀಕ್ಷೆಯಿಂದ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆದರೆ ಆ ಪ್ರಾರ್ಥನೆಗೆ ಉತ್ತರ ಯಾವಾಗ ಸಿಗ್ತದೆ ಅಂತ ಕಾಯ್ತಾ ಇದ್ದೀರಾ. ದೇವರು ಹೇಳ್ತಾರೆ, ಆ ವಿಷಯದಲ್ಲಿ, ಯಾವ ವಿಷಯದಲ್ಲಿ ನೀವು ಕಾಯ್ತಾ ಇದ್ದೀರೋ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಮದುವೆಯ ವಿಷಯದಲ್ಲಿ, ಯಾವ ವಿಷಯದಲ್ಲಿ ನೀವು ಕಾಯ್ತಾ ಇದ್ದೀರೋ ಆ ವಿಷಯದಲ್ಲಿ ನೀವು ನಿರೀಕ್ಷೆಯಾಗಿ ಇರ್ರಿ ಅಂತ ದೇವರು ನಿಮಗೆ ವಾಗ್ದಾನ ಕೊಡ್ತಾರೆ. ನನ್ನ ಪ್ರಿಯರೇ, ಆ ನಿರೀಕ್ಷೆ ಬಂದ್ಬಿಟ್ಟು ನೀವು ನಿರೀಕ್ಷೆಯಲ್ಲಿ ಇರುವುದಕ್ಕಾಗಿ ಏನಕ್ಕಾಗಿ ಹೇಳ್ತಾ ಇದ್ದಾರೆ ಅಂದರೆ, ಅದನ್ನು ಅಹಿತದ ಆಲೋಚನೆಗಾಗಿ ಅಲ್ಲ. ನೀವು ಎಷ್ಟು ದಿನ ಕಾಯ್ತಾ ಇರ್ತೀರೋ, ಆ ಎಷ್ಟು ದಿನ, ಅಯ್ಯೋ ಏಸಪ್ಪ, ನಾನು ತುಂಬ ದಿನ ಆಯಿತು ಸ್ವಾಮಿ ಈ ಪ್ರಾರ್ಥನೆಯಲ್ಲಿ ನಾನು ಕಾಯ್ತಾ ಇದ್ದೀನಿ ಅಪ್ಪ, ನನ್ನ ಮಕ್ಕಳ ಮದುವೆ ವಿಷಯದಲ್ಲಿ ನಾನು ಕಾಯ್ತಾ ಇದ್ದೀನಿ ಸ್ವಾಮಿ, ಆದರೆ ಇದಕ್ಕೆ ಒಂದು ದಾರಿನೇ ತೋಚ್ತಾ ಇಲ್ಲ ನನಗೆ ಅಂತ ನೀವು ಹೇಳ್ತಾ ಇರುವಂಥ ನಿಮ್ಮ ಒಬ್ಬೊಬ್ಬರ ಹೃದಯಕ್ಕೂ ನಿಮ್ಮ ಕಣ್ಣೀರಿಗೂ ದೇವರು ನಿಮಗೆ ಕೊಡುವಂಥ ವಚನ, ನಿಮಗೆ ಕೊಡುವಂಥ ವಾಗ್ದಾನ ಏನಂದರೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನು ಬಲ್ಲೆನು. ನೀನು ಬರೀ ಯೋಚನೆ ಮಾಡ್ತಾ ಇದ್ದೀಯಾ, ಬಟ್ ಅದನ್ನು ಯಾವ ರೀತಿಯಾಗಿ ನಾನು ನಿಮ್ಮ ಮಕ್ಕಳಿಗೆ ಸರಿ ಮಾಡಿ ಕೊಡಬೇಕು ಅಂತ ನಾನು ಬಲ್ಲೆನು. ಯಾಕಂದರೆ ನಾನು ನಿಮ್ಮನ್ನು ಸೃಷ್ಟಿ ಮಾಡಿರೋ ದೇವರು. ಆದುದರಿಂದ ನೀವು ನಿರೀಕ್ಷೆಯಾಗಿ ಮಾತ್ರ ಇರಿರಿ, ನಂಬಿಕೆಯಲ್ಲಿ ಮಾತ್ರ ಇರಿರಿ, ನಂಬಿಕೆಯಲ್ಲಿ ಸೋತು ಹೋಗಬೇಡಿ ಅಂತ ದೇವರು ನಿಮ್ಗೆ ಹೇಳ್ತಾರೆ. ನನ್ನ ಪ್ರಿಯರೇ, ಸೋತು ಹೋಗಿದ್ದೀರಾ? ಪ್ರಾರ್ಥನೆ ಮಾಡಿ ಮಾಡಿ ನಾನು ಕಾದು ತುಂಬ ದಿನದಿಂದ ಕಾಯ್ತಾ ಇದ್ದೀನಿ ಏಸಪ್ಪ, ಕರ್ತನೇ ನನ್ನ ಮಕ್ಕಳ ವಿಷಯದಲ್ಲಿ ಇವತ್ತು ವಿಶೇಷವಾಗಿ ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ಕಾಯ್ತಾ ಇರುವಂಥ ಒಂದೊಂದು ತಂದೆ ತಾಯಿಗೂ ದೇವರು ಕೊಡುವಂಥ ವಾಗ್ದಾನ, ಅವರು ಇಟ್ಟಿರುವಂಥ ಆಲೋಚನೆ, ಅವರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ. ಇಂಥ ದೇವ್ರನ್ನ ಎಲ್ಲಾದರೂ ನೋಡಿದ್ದೀರಾ? ನನ್ನ ಪ್ರಿಯರೇ, ಯಾರಾದರೂ ಇದನ್ನು ಹೇಳ್ತಾರಾ? ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಾ? ಎಲ್ರಿಗೂ ಈ ಲೋಕದಲ್ಲಿ ಮರ್ತು ಹೋಗೋದೇ ತುಂಬ ಈಸಿ. ಸಾರಿ, ನಾನು ಮರ್ತೋಗ್ಬಿಟ್ಟೆ ಅಂತ ಹೇಳ್ತಾರೆ, ತುಂಬ ಈಸಿಯಾಗಿ ಹೇಳ್ಬಿಡ್ತಾರೆ. ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ವಾಗ್ದಾನ ಮಾಡ್ತಾರೆ, ವಾಕ್ಯ ಕೊಡ್ತಾರೆ ಮತ್ತು ಮಾತು ಕೊಡ್ತಾರೆ. ಬಟ್ ಅದು ಹತ್ರ ಬರೋವಾಗ, ಅಯ್ಯೋ ಸಾರಿ, ನಾನು ನಿಮ್ಗೆ ಹೇಳಿದ್ನಲ್ವಾ, ಅದರಿಂದ ನಾನು ಮರ್ತೋಗ್ಬಿಟ್ಟೆ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ. ಆದರೆ ಏಸಪ್ಪ ಹೇಳ್ತಾರೆ, ನಿಮ್ಮ ಮಕ್ಕಳ ಭವಿಷ್ಯ ವಿಷಯದಲ್ಲಿ, ಅವರ ಮದುವೆ ಕಾರ್ಯದಲ್ಲಿ, ಇವತ್ತು ವಿಶೇಷವಾಗಿ ಅನೇಕ ತಂದೆ ತಾಯಂದರು ನಿಮ್ಮ ಮಕ್ಕಳಿಗಾಗಿ ಬೇಡಿಕೊಳ್ಳುವಂಥ ಕಾರ್ಯಗಳಲ್ಲಿ ದೇವರು ನಿಮಗೆ ಕೊಡುವಂಥ ವಾಗ್ದಾನ ಏನು ಗೊತ್ತಾ ನನ್ನ ಪ್ರಿಯರೇ? ನಾನು ನಿಮ್ಮ ಮಕ್ಕಳ ಮೇಲೆ ಇಟ್ಟಿರುವಂಥ ಆಲೋಚನೆ ನಾನು ಅಹಿತಕ್ಕಾಗಿ ಅಲ್ಲ, ಹಿತಕ್ಕಾಗಿ ಇಟ್ಟಿದ್ದೇನೆ. ಅದು ರೂಪಿಸಿ ಬರೋವಾಗ ನೀವು ನೋಡ್ತೀರಾ ಅದು ಯಾವ ರೀತಿಯಾಗಿ ಇರ್ತದೆ ಅಂತ. ನಿಮ್ಮ ಯೋಚನೆ ಎಲ್ಲ ಬಿಟ್ಟುಬಿಡಿ. ನೀವು ನನ್ನ ಸಮ್ಮುಖದಲ್ಲಿ ಕಾಯ್ತಾ ಇರುವಂಥ, ಬೇಡಿಕೊಳ್ಳುತ್ತಾ ಇರುವಂಥ ವಿಷಯದಲ್ಲಿ ನಾನು ಇಟ್ಟಿರುವಂಥ ಆಲೋಚನೆಯನ್ನು ನೆರವೇರಿಸುವಂಥ ಸಮಯದಲ್ಲಿ ಬಂದಿದ್ದೇನೆ. ಆದುದರಿಂದ ನನ್ನ ಪ್ರಿಯರೇ, ಧೈರ್ಯವಾಗಿರ್ರಿ, ನಂಬಿಕೆಯಾಗಿರಿ, ನಿರೀಕ್ಷೆಯಲ್ಲಿ ದೇವರ ಸಮ್ಮುಖದಲ್ಲಿ ಕಾದಿರ್ರಿ. ದೇವರು ಕೊಟ್ಟಿರುವಂಥ ವಾಗ್ದಾನವನ್ನು ಖಂಡಿತವಾಗಿ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ, ನಿಮ್ಮ ಮಕ್ಕಳ ಬಾಳಿನಲ್ಲಿ ಅದನ್ನು ನೆರವೇರಿಸಿ ದೇವರು ನಿಮ್ಮನ್ನು ಆಶೀರ್ವದಿಸುವರು. ನನ್ನ ಪ್ರಿಯರೇ, ಪ್ರಾರ್ಥನೆ ಮಾಡೋಣವ? ಬನ್ನಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಈಗೋ ಕರ್ತನೆ ಅಪ್ಪ, ನಿರೀಕ್ಷೆಯಲ್ಲಿ ಕರ್ತನೆ ಸ್ತೋತ್ರ, ಪ್ರಾರ್ಥನೆಯಲ್ಲಿ ರಾಜ್ಯ ಅಪ್ಪ, ನಿನ್ನ ಸಮ್ಮುಖದಲ್ಲಿ ಕಾದು ಸೋತು ಹೋಗಿರುವಂಥ ಒಂದೊಂದು ತಂದೆ ತಾಯಂದ್ರ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಅವರ ಮಕ್ಕಳ ವಿಷಯದಲ್ಲಿ, ಅವರ ಭವಿಷ್ಯದಲ್ಲಿ, ಅವರ ಮದುವೆಯ ಕಾರ್ಯದಲ್ಲಿ ಕರ್ತನೆ ಕಾದಿರುವಂಥ ಒಬ್ಬೊಬ್ಬರ ತಂದೆ ತಾಯಿಯ ಪ್ರಾರ್ಥನೆಯನ್ನು ಕರ್ತನೆ ಕೇಳಪ್ಪ. ಕರ್ತನೆ ಒಂದೊಂದು ಮಕ್ಕಳಿಗೂ ಒಳ್ಳೆ ದಾರಿಯನ್ನು ತೋರಿಸಿಕೊಡು ಸ್ವಾಮಿ. ನೀವಿಟ್ಟಿರುವಂಥ ಆಲೋಚನೆ ಕರ್ತನೆ ಹಿತಕ್ಕಾಗಿ ಅಂತ ಇವತ್ತು ನೀವು ಮಾತಾಡಿದ್ರಲ್ಲ ಸ್ವಾಮಿ, ಆ ಹಿತದ ಆಶೀರ್ವಾದವನ್ನು ಒಂದೊಂದು ಕುಟುಂಬದ ಮೇಲೆ ಕರ್ತನೆ ಸ್ತೋತ್ರ ರಾಜ ಇಳಿದು ಬರಬೇಕಾಗಿ ಬೇಡ್ಕೊಳ್ತೇನೆ. ಯಾರೆಲ್ಲ ಕರ್ತನೆ ತನ್ನ ಭವಿಷ್ಯಕ್ಕಾಗಿ
ಅಪಾ ಸ್ತೋತ್ರ ಸ್ವಾಮಿ, ತನ್ನ ಮದುವೆಯ ಕಾರ್ಯದಲ್ಲಿ ಕಾದಿದ್ದಾರೋ ಕರ್ತನೆ, ಅವರ ವಿಷಯದಲ್ಲಿ ನೀನು ಇಳಿದು ಬಾಪ, ಇಳಿದು ಬರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಂದೊಂದು ಕುಟುಂಬಕ್ಕೂ ಕರ್ತನೆ ಹಿತದ ಆಲೋಚನೆ ಆಶೀರ್ವಾದವನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ ಅಪ್ಪ ಕರ್ತನೇ. ಸ್ತೋತ್ರ ರಾಜ. ಒಬ್ಬೊಬ್ಬರ ಕಣ್ಣೀರನ್ನು ದೂರ ಮಾಡಿ ಕರ್ತನೆ ಸ್ತೋತ್ರ ಸ್ವಾಮಿ. ನಿಮ್ಮ ಆಲೋಚನೆ ನೆರವೇರಬೇಕಾಗಿ ಬೇಡ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಒಂದೊಂದು ಕುಟುಂಬದಲ್ಲಿ ನಿಮ್ಮ ಹಿತದ ಆಲೋಚನೆ ಇಳಿಯುವುದಕ್ಕಾಗಿ ಸ್ತೋತ್ರ. ಒಂದೊಂದು ಬದುಕನ್ನು ಕರ್ತನೆ ಅಪ್ಪ ಬೆಳಕಾಗಿ ಬೆಳಗಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲವನ್ನು ತಗ್ಗಿಸುತ್ತೇನೆ, ನಿಮ್ಮ ತನ್ನವುಳ್ಳ ಹಸ್ತದಲ್ಲಿ ಒಪ್ಪಿಸಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.